ಮಗನ ಮತ್ತು ಸೊಸೆಯ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ ಯಶ್ ತಾಯಿ ಪುಷ್ಪ. ಹೌದು ಸ್ನೇಹಿತರೆ, ಯಶ್ ತಾಯಿ ಪುಷ್ಪ ಅವರು ಒಂದು ಮಗನ ಬಗ್ಗೆ ಹಾಗೆ ಒಂದು ರಾಧಿಕಾ ಪಂಡಿತ್ ಅವರ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಷ್ಟಕ್ಕೂ ಏನು, ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು, ನನ್ನನ್ನು ದೂರ ಮಾಡಿದ್ದೇ ನನ್ನ ನನ್ನನ್ನು ದೂರ ಮಾಡಿದ್ದೇ ರಾಧಿಕಾ ಅನ್ನೋ ಮಾತನ್ನು ಯಾಕೆ ಹೇಳಿದರು, ಏನಾಯಿತು ಇವರ ನಡುವೆ, ಕಾಂಟ್ರವರ್ಸಿ ಆಗಿದ್ದಾದರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಯಶ್ ಹಾಗೆ ರಾಧಿಕಾ ಪಂಡಿತ್ ತುಂಬಾ ಒಂದು ಕ್ಲೋಸ್ ಆಗಿದ್ದಂಥವ್ರು. ಯಾಕಪ್ಪ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ತುಂಬಾ ಒಂದು ಒಳ್ಳೆಯ ನಟ ನಟಿಯರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಹಲವಾರು ಜೋಡಿಗಳು ಪ್ರೀತಿಸಿಬಿಟ್ಟು ಮದುವೆಯನ್ನು ಆಗ್ತಾರೆ, ಆದರೆ ಯಾರೂ ಕೂಡ ತುಂಬ ಚೆನ್ನಾಗಿ ಜೀವನವನ್ನು ನಡೆಸೋದಿಲ್ಲ. ತುಂಬ ಚೆನ್ನಾಗಿ ಯಶ್ ರಾಧಿಕಾ ಪಂಡಿತ್ ಅವರಾಗಿರ್ಬೋದು, ಹಾಗೆ ಒಂದು ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ ಈ ತರಹ ಯಾರೂ ಇರೋದಿಲ್ಲ. ಯಾಕಪ್ಪ ಅಂತಂದರೆ ತುಂಬ ಒಂದು ಪ್ರೀತಿಸಿಬಿಟ್ಟು ಮದುವೆ ಆದರೂ ಕೂಡ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋದಿಲ್ಲ. ಹಲವಾರು ಜನ ಡಿವೋರ್ಸ್ ಅದು ಇದು ಅಂತ ಒಂದು ಮನೆ ಮಾತಾಗಿ ಒಂದು ಜಗಳ ಅಂತ ಅದರಿಂದನೇ ಹೋಗ್ಬಿಡ್ತಾರೆ. ಇಂಥದ್ದನ್ನೆಲ್ಲ ನೋಡಿದ್ರೆ ಇವರ ಜೋಡಿ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಯಶ್ ಅಷ್ಟೇ ಒಂದು ಫ್ಯಾನ್ ಇಂಡಿಯಾ ಮೂವಿಗಳನ್ನು ಮಾಡ್ತಾ, ಒಂದು ಫ್ಯಾನ್ ವರ್ಲ್ಡ್ ಮೂವಿಗಳನ್ನು ಮಾಡ್ತಾ ಒಂದು ಕನ್ನಡ ಚಿತ್ರರಂಗದ ಹೆಸರನ್ನು ಇನ್ನೊಂದರ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ಯಾವುದಕ್ಕೂ ಕಡಿಮೆ ಇಲ್ಲ, ಕನ್ನಡ ಚಿತ್ರರಂಗಗಳು ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ಕನ್ನಡ ಅಂದರೆ ನಮ್ಮ ಹೆಮ್ಮೆ ಅಂತಕ್ಕಂಥದ್ದನ್ನು ಯಶ್ ರವರು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಎತ್ತಿ ತೋರಿಸ್ತಾ ಇದ್ದಾರೆ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇಲ್ಲ, ನಾವು ಬೇರೆ ಭಾಷೆಗೆ ಹೋಗೋದು ಬೇಡ, ಬೇರೆ ಭಾಷೆಯವರನ್ನೇ ಇಲ್ಲಿಗೆ ಕರೆಸೋಣ ಅನ್ನೋ ಮಾತನ್ನು ಯಶ್ ರವರು ಹೇಳ್ತಾ ಇದ್ದಾರೆ. ಇನ್ನು ಯಶ್ ತಾಯಿ ಪುಷ್ಪ ಅವರು ಯಾಕೆ ಈ ರೀತಿಯಾದ ಮಾತುಗಳನ್ನು ಹೇಳಿದರು, ಒಂದು ರಾಧಿಕಾ ಪಂಡಿತ್ ಅವರ ಬಗ್ಗೆ ಯಾಕೆ ಈ ರೀತಿಯಾದ ಮಾತುಗಳನ್ನು ಹೇಳಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೊನ್ನೆ ಅಷ್ಟೇ ಇವರ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇತ್ತು. ಒಂದು ಕೊತ್ತಲವಾಡಿ ಅಂತಕ್ಕಂಥ ಸಿನಿಮಾ ರಿಲೀಸ್ ಆದ ವೇಳೆಯೂ ಕೂಡ ಯಶ್ ಸಾಯಿ ಪುಷ್ಪ ಅವರು ಒಂದು ಯಶ್ ರವರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ನಿಮ್ಮ ಮೂವಿಯನ್ನು ಯಶ್ ರವರಿಗೆ ನಿಮ್ಮ ಮಗನಿಗೆ ತೋರಿಸ್ತೀರಾ, ನಿಮ್ಮ ಮಗನಿಗೆ ಪ್ರಮೋಷನ್ ಮಾಡಿಸ್ತೀರಾ ಅನ್ನೋ ಮಾತನ್ನು ಕೇಳಿದಾಗ ಯಶ್ ಅವರು ಪೂರ್ತಿಗೆ ಅವರು ಯಶ್ ರವರು ಇರ್ಬೋದು, ಅವನು ನನ್ನ ಮಗ ಇರ್ಬೋದು, ಆದರೆ ಅವನಿಂದ ನಾನು ಪ್ರಮೋಷನ್ ಮಾಡಿಸೋದು ಬೇಕಾಗಿಲ್ಲ. ನನ್ನ ಸೊಸೆ ಆಗಿರ್ಬೋದು ರಾಧಿಕಾ, ಅವಳಿಂದ ನಾನು ಪ್ರಮೋಷನ್ ಮಾಡಿಸೋದು ಬೇಕಾಗಿಲ್ಲ. ಅಭಿಮಾನಿಗಳು ನೋಡಲಿ, ಅಭಿಮಾನಿಗಳು ತುಂಬ ಚೆನ್ನಾಗಿದೆ ಅನ್ನಲಿ, ಅದಕ್ಕೆ ನನಗೆ ಖುಷಿಯಾಗಿದೆ. ನನ್ನ ಮಗ ನನ್ನ ಸೊಸೆ ನೋಡಿರೋದ್ರಿಂದ ಏನು ಬೇಕಾದರೂ ಆಗಬೇಕಾಗಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಮಗ ನೋಡಿದ ತಕ್ಷಣ ಅದೇನೋ ಒಂದು ಹಿಟ್ ಆಗೋದಿಲ್ಲ ಮೂವಿ. ನನ್ನ ಮಗ ಏನಾದರೂ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ನನಗೆ ದುಡ್ಡು ಬಂದುಬಿಡೋದಿಲ್ಲ. ನನ್ನ ಒಂದು ಅಭಿಮಾನಿಗಳು ನೋಡಬೇಕು, ಒಂದು ಅಭಿಮಾನಿಗಳು ನೋಡಿದ್ರೆ ನನಗೆ ತುಂಬಾ ಇಷ್ಟ ಅನ್ನೋ ಮಾತನ್ನ ಇಲ್ಲಿ ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ರಾಧಿಕಾ ಪಂಡಿತ್ ರವರ ಬಗ್ಗೆ ಮಾತನ್ನು ಹೇಳಿದ್ದಾರೆ. ಒಂದು ರಾಧಿಕಾ ಪಂಡಿತ್ ತುಂಬ ಚಾಲಾಕಿ ಇದ್ದಾಳೆ, ಅವಳು ಯಶ್ನನ್ನು ನೋಡ್ಕೊಳ್ತಾ ಇದ್ದಾಳೆ ಚೆನ್ನಾಗಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಶ್ ಸರಿಯಾಗಿ ನನ್ನ ಹತ್ರ ಸರಿಯಾಗಿ ಕೂಡ ಬರ್ತಾ ಇಲ್ಲ ಈಗೀಗ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮುಂದುವರೆದು ಅವರೇ ಹೇಳ್ತಾರೆ, ಇಲ್ಲ ಯಶ್ ಈಗ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ಚಿತ್ರೀಕರಣದ ವೇಳೆ ಆ ಒಂದು ಚಿತ್ರದ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದೇನೆ, ಅದಕ್ಕಾಗಿ ವಿದೇಶಗಳಿಗೆ ಹೋಗೋದು ಬರೋದು ಅವನಿಗೆ ಇರುತ್ತೆ, ಅದಕ್ಕಾಗಿ ಅಲ್ಲಿ ಅವರು ಇದ್ದಾರೆ, ಅವನಿಗೆ ಟೈಮ್ ಸಿಗ್ತಾ ಇಲ್ವೇನೋ, ಅದಕ್ಕೆ ನನಗೆ ಸರಿಯಾಗಿ ಮೀಟ್ ಆಗ್ತಾ ಇಲ್ಲ. ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿ ಇರಲಿ ಯಶ್ ಮತ್ತೆ ರಾಧಿಕಾ. ಒಂದು ರಾಧಿಕಾ ತುಂಬಾ ಚಾಲಾಕಿ ಇದ್ದಾಳೆ, ಅವನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ಮಾತನ್ನ ಯಶ್ ತಾಯಿ ಪುಷ್ಪ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಯಶ್ ತಾಯಿ ಪುಷ್ಪ ಅವರಿಗೆ ಎಷ್ಟೇ ಒಂದು ಸಿಟ್ಟಿದ್ರು ಅವರ ಮಗನ ಹಾಗೆ ಒಂದು ಸೊಸೆಯ ಮೇಲೆ ಒಂದು ಕೊನೆಯದಾಗಿ ಹೇಳ್ತಾರೆ, ನನ್ನ ಮಗನಿಗೆ ನನ್ನ ಸೊಸೆಗೆ ಏನಾದರೂ ಬೇಕಾದರೂ ನಾನು ಅಂತೀನಿ, ಆದರೆ ಯಾರು ಏನು ಅನ್ನೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನ ಯಶ್ ತಾಯಿ ಪುಷ್ಪ ಅವರು ಹೇಳ್ತಾರೆ. ಒಂದು ಯಶ್ ತಾಯಿ ಪುಷ್ಪ ಅವರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಹಾಗೆ ಇವರು ಒಂದು ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.